ಈ ಪರಿಷತ್ನ ಎಲೆಕ್ಷನ್ ನಲ್ಲಿ ಅಡ್ಡ ಮತದಾನದಿಂದ ಸೋತಿದ್ದು ಮೈತ್ರಿ ಅಭ್ಯರ್ಥಿ ಅಂದ್ರೆ ಜೆಡಿಎಸ್ನ ಗೋವಿಂದರಾಜು. ಈಗ ಈ ಆಣೆ ಪ್ರಮಾಣಕ್ಕೆ ಹೆಚ್ಚು ಹೆಚ್ಚು ಆಸಕ್ತಿಯನ್ನ ತೋರಿಸಬೇಕಾಗಿದ್ದದ್ದು ಯಾರು? ದಳಪತಿಗಳು. ಆದ್ರೆ ಅವರು ಖುಲ್ಲಂಖುಲ್ಲ ಹೇಳ್ತಾ ಇರೋದು ನಮಗೆಲ್ಲ ಈ ಆಣೆ ಪ್ರಮಾಣ ಬೇಕಾಗಿಲ್ರಿ, ಅದು ಪರಿಹಾರನೂ ಅಲ್ರಿ. ಕುಮಾರಸ್ವಾಮಿ ಅವರು ಈ ರೀತಿ ಹೇಳ್ತಾ ಇರೋದು ಯಾಕೆ? ಬಹುಶಃ ಹಾಗಿದ್ರೆ ಅವರಿಗೆ ಈ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅಂತ ಚೆನ್ನಾಗಿ ಗೊತ್ತಿದೆಯಾ? ಕುಮಾರಸ್ವಾಮಿಯವರ ಈ ನಡೆ ಹಲವು ರೀತಿಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ವರದಿ ಏನ್ ಹೇಳುತ್ತೆ ಬನ್ನಿ ನೋಡೋಣ. ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕೀಯದ ಚಿತ್ರಣವನ್ನೇ ಬದಲಿಸಿದೆ. ಮೇಲ್ಮನೆ ಮತಯುದ್ಧದಲ್ಲಿ ನಡೆದ ಅಡ್ಡ ಮತದಾನ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮರ್ಮಘಾತ ನೀಡಿದೆ. ತಮ್ಮ ಪಕ್ಷದ ಶಾಸಕರನ್ನೇ ಅನುಮಾನದ ಕಣ್ಣುಗಳಿಂದ ನೋಡಬೇಕಾದ ಪರಿಸ್ಥಿತಿ ನಿರ್ಮಿಸಿ ಅಡ್ಡದಾರಿ ಹಿಡಿದವರನ್ನ ಪತ್ತೆ ಹಚ್ಚಲು ಬಿಜೆಪಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ. ಆದರೆ ಜೆಡಿಎಸ್ ಮಾತ್ರ ಈ ಆಣೆ ಪ್ರಮಾಣದಿಂದ ದೂರ ಉಳಿದಿರುವುದು ಕುತೂಹಲ ಮೂಡಿಸಿದೆ. ಮಂಜುನಾಥನ ಮೊರೆ ಹೋದ ಬಿಜೆಪಿ, ಆಣೆ ಪ್ರಮಾಣದಿಂದ ದೂರ ಉಳಿದ ದಳಪತಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಮಗೆ ಅಡ್ಡ ಮತದಾನ ಮಾಡಿದ್ಯಾರೆಂದು ಗೊತ್ತಾಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ನಮಗೆ ಎಲ್ಲ ಮೊದಲೇ ಗೊತ್ತಿತ್ತು ಎಂದಿದ್ದಾರೆ. ಹೀಗಾಗಿ ಆಣೆ ಪ್ರಮಾಣ ಎಲ್ಲ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಗಮನಿಸಲೇಬೇಕಾದ ವಿಷಯ ಏನಂದ್ರೆ ಅಡ್ಡ ಮತದಾನದ ಬಗ್ಗೆ ದಳಪತಿ ದಿನಕ್ಕೊಂದು ರೀತಿಯ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಪರಿಷತ್ ಫಲಿತಾಂಶ ಹೊರಬಿದ್ದ ಬಳಿಕ ಫಸ್ಟ್ ರಿಯಾಕ್ಷನ್ ನೀಡಿದ ಎಚ್ಡಿ ಕುಮಾರಸ್ವಾಮಿ ಅಡ್ಡ ಮತದಾನ ಆಗುವ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರು. ಸತ್ವ ಪರೀಕ್ಷೆಗಾಗಿ ಅಭ್ಯರ್ಥಿಯನ್ನ ಹಾಕಿದ್ದೆ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಜೆಡಿಎಸ್ನಿಂದ 4 ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾಗಿ ತಿಳಿಸಿದ್ದಾರೆ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ವೋಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆಯಾಗಿದೆ. ಇನ್ನು ಆತ್ಮಾವಲೋಕನ ಸಭೆ ಬಳಿಕ ಮಾತನಾಡಿದ ದಳಪತಿ ಅನುದಾನಕ್ಕಾಗಿ ಕ್ರಾಸ್ ವೋಟ್ ಮಾಡಿದ್ದಾರೆ. ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲದಿದ್ರೆ ಶಾಸಕರು ಪಕ್ಷದಿಂದಲೇ ಹೊರ ಹೋಗಬಹುದು ಅಂತ ಸೂಚನೆ ನೀಡಿದ್ದಾರೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ವೋಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂತ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. ಜೆಡಿಎಸ್ನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ರು. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಇನ್ನು ಇವತ್ತು ಬಿಜೆಪಿ ನಾಯಕರ ಆಣೆ ಪ್ರಮಾಣ ನಿರ್ಧಾರದ ಬಳಿಕ ಮಾತನಾಡಿದ ಕುಮಾರಸ್ವಾಮಿ ನಮ್ಮ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿರುವುದಾಗಿ ಹೇಳಿದ್ದಾರೆ. ಆಣೆ ಪ್ರಮಾಣವೆಲ್ಲ ಇದಕ್ಕೆಲ್ಲ ಪರಿಹಾರ ಅಲ್ಲ ಎಂದಿದ್ದಾರೆ. ನಾನೀಗ ಆಗಲೇ ಹೇಳಿದ್ದೀನಿ. ಯಾಕೆಂದ್ರೆ 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ
ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಅಂದ್ರೆ ಪರೋಕ್ಷವಾಗಿ ಜಿಟಿ ದೇವೇಗೌಡ ಹೊರತುಪಡಿಸಿ ಜೆಡಿಎಸ್ನ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇದಕ್ಕೆ ಪೂರಕ ಎನ್ನುವಂತೆ ಪರಿಷತ್ ಫಲಿತಾಂಶ ಬಳಿಕ ಮೊನ್ನೆ ಗ್ಯಾರಂಟಿ ಪರಿಶೀಲನೆ ಸಭೆ ವೇಳೆ ಶಾಸಕ ಜಿಟಿ ದೇವೇಗೌಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದು ಸಾಕಷ್ಟು ಅನುಮಾನ ಮೂಡಿಸಿದೆ. ಏನೇ ಇರಲಿ, ಕುಮಾರಸ್ವಾಮಿ ಅವರು ಒಮ್ಮೆ ನಮ್ಮ 4 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತಾರೆ, ಮತ್ತೊಮ್ಮೆ ನಮ್ಮ 17 ಶಾಸಕರು ಮೈತ್ರಿ ಅಭ್ಯರ್ಥಿ ಪರ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ. ದಳಪತಿಯ ಈ ಹೇಳಿಕೆಗಳು ದಳಪಡೆಯಲ್ಲೇ ಗೊಂದಲಕ್ಕೆ ಕಾರಣವಾಗಿದೆ.